ಎಂಟ್ರೆನ್ಸಿಂದ ಒಳಗಡೆ ಬಂದರೆ ಮೊದಲನೇದಾಗಿ ಗಣಪತಿಯ ದರ್ಶನ ಮಾಡಿ ನಂತರ ಸುಬ್ರಹ್ಮಣ್ಯ ಸ್ವಾಮಿಯವರ ದರ್ಶನ ಮಾಡಿಕೊಂಡು ಇಲ್ಲಿ 6 ಮುಖದ ಒಂದು ಸುಬ್ರಹ್ಮಣ್ಯ ಸ್ವಾಮಿಯವರ ಒಂದು ದರ್ಶನ ಸಿಗುತ್ತೆ. ನೋಡೋಕ್ಕೆ ಒಂದು ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ. ಝೂಮಾಗಿ ತೋರಿಸ್ತಾ ಇದ್ದೀನಿ. ಸೊ ಇದು ಈ ಕಡೆ ಒಂದು ಬಾಗಿಲಿದೆ, ಈ ಕಡೆ ಒಂದು ಬಾಗಿಲಿದೆ. ಈ ಕಡೆಯಿಂದ ಹೋಗ್ಬೋದು. ಇಲ್ಲೊಂದು ಗಣಪತಿ ಇದೆ. ಸೊ ನೋಡಿ, ಇದು ಚೌಡ್ರ ಕಾಲದಲ್ಲಿ ಕೆತ್ತಿರೋಂಥ ಒಂದು ಶಿಲೆಗಳು, ದೇವಸ್ಥಾನಗಳು. ಸೊ ಸುಮಾರು ಎಲ್ಲ ರಾಜರು ಇಲ್ಲಿ ಒಂದು ಆಳ್ವಿಕೆ ಮಾಡಿದ್ದಾರೆ. ಇಲ್ಲಿ ಇದೇನಿದೆ ಕಲ್ಲುಗಳು ಜೋಡಿಸಿರೋದು ಎಲ್ಲ ಭಕ್ತಾದಿಗಳು ಅವರ ಒಂದು ಇಷ್ಟಾರ್ಥ ಈಡೇರಿಕೆಗಳು, ಮನೆಗಳು ಕಟ್ಟೋಕ್ಕೋಸ್ಕರ ಈ ಥರ ಒಂದು ದೇವಸ್ಥಾನಗಳು ಮುಂದೆ ಈ ಥರ ಮಾಡಿದ್ದಾರೆ. ಸೊ ನಾವು ಸ್ಟಾರ್ಟಿಂಗು ಬಂದಾಗ ಓಪನ್ ಇರಲಿಲ್ಲ ದೇವಸ್ಥಾನ, ನಂತರ ಓಪನ್ ಇತ್ತು. ಬರಬೇಕಾದ್ರೆ ದರ್ಶನ ಮಾಡಿದ್ದೀವಿ. ಸೊ ಅದು ವೀಡಿಯೋ ಮುಂದೆ ಬರುತ್ತೆ. ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಇವತ್ತು ಎಲ್ಲಿದ್ದೀವಿ ಅಂದರೆ ಶಿವಗಂಗೆ ಬೆಟ್ಟದಲ್ಲಿದ್ದೀವಿ. ಸೊ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಫಸ್ಟ್ ಟೈಮ್ ಬಂದು ಬರ್ತಾ ಇರೋದು ಏನು ಬೆಟ್ಟಕ್ಕೆ. ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇದೆಲ್ಲ ಮೇನ್ ಎಂಟ್ರೆನ್ಸ್ಗಳು. ಸೊ ನೀವು ನೋಡ್ಬೋದು. ಸೊ ಯಾರ್ಯಾರೆಲ್ಲ ಹೊಸಬ್ರು ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಏನೇನಿದೆ ಏನಿಲ್ಲ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಡು ವಾಚ್. ಶಿವಗಂಗೆ ಅಂದ್ರೇ ಇಲ್ಲಿ ಒಂದು ತುಂಬಾ ಪೀಸ್ಫುಲ್ ಆದಂಥ ಜಾಗ. ಹಾಗೆ ಇಲ್ಲಿ ಪಾತಾಳ ಗಂಗೆ, ಒಳಕಲ್ ತೀರ್ಥ, ಕೈಲಾಸ ಪರ್ವತದ ಒಂದು ಏನೋ ಒಂದು ಹಿನ್ನೆಲೆ ಇದೆ. ಅದನ್ನೆಲ್ಲ ನೋಡ್ಬೋದು ಮೇಲ್ಗಡೆ ತುದಿಯಲ್ಲಿ. ನಾವು ಒಳಕಲ್ ತೀರ್ಥದವರೆಗೂ ಮಾತ್ರ ಅಷ್ಟೇ ನಾವು ಹೋಗೋಕ್ಕಾಗಿತ್ತು, ಯಾಕಂದರೆ ಟೈಮ್ ಆಗಿತ್ತು. ನಾವು ಹೋಗಿದ್ದು 5 ಗಂಟೆ ಆಗಿತ್ತು ಎಂಟ್ರೆನ್ಸು. ಆವಾಗ ಸ್ವಲ್ಪ ಸಮಯ ಕಮ್ಮಿ ಇರೋದ್ರಿಂದ ನೋಡಿಕೊಂಡು ಒಳಕಲ್ ತೀರ್ಥದಿಂದ ವಾಪಸ್ ಬಂದಿದ್ದೀವಿ. ಈ ವಿಡಿಯೋ ಮುಂದೆ ಬರುತ್ತೆ ನೋಡಿ. ಒಳಕಲ್ ತೀರ್ಥದ ನೀರು ನಮಗೂ ಸಿಕ್ತು, ಏಕೆಂದರೆ ನಾವು ಶಿವನ ಭಕ್ತರು, ನಾವು ಶಿವನ ಜಾಸ್ತಿ ಇಷ್ಟಪಡ್ತೀವಿ. ಹಾಗೆ ನಮ್ಮ ಒಂದು ಮನಸ್ಸಲ್ಲಿ ಕೋರ್ಕೊಂಡು ಇದು ಮಾಡಿದ್ವಿ. ಹಾಗೆ ಅಲ್ಲಿ ಕಾಣ್ತಿರೋದೆಲ್ಲ ಸಿದ್ಧರ ಬೆಟ್ಟ, ಸಿದ್ಧಗಂಗಾ ಮಠ ಬೆಟ್ಟ. ಸೊ ಆಮೇಲೆ ಇದು ಶಿವಗಂಗೆ ಬೆಟ್ಟ. ಇವಾಗ ಇರೋದು ನಾವು ಪ್ರೆಸೆಂಟು. ಇಲ್ಲೊಂದಷ್ಟು ಚಿತ್ರಣಗಳಿದೆ. ಇವೆಲ್ಲ ನಮ್ಮನ್ನು ಈ ದೇವಸ್ಥಾನಕ್ಕೆ ಸ್ವಾಗತ ಮಾಡೋಕ್ಕೆ ತೋರಿಸ್ತಾ ಇದೆ. ಒಂದು ಚಿತ್ರಣ, ಕೈ ಮುಗಿದು ಒಳಗೆ ಬನ್ನಿ ಅನ್ನೋ ಥರ. ಸೊ ಇದು ಇನ್ನೊಂದು ಏನು ಹೇಳ್ತಾರೆ ಅಂದರೆ ಕೈಲಾಸ ಪರ್ವತಗಿರಿ ಅಂತ ಒಂದಿದು. ಇಲ್ಲಿ ಒಂದು ಸೈಡೇ 4.5 ಕಿಲೋಮೀಟ್ರ್ ಇದೆ, 2 ಸೈಡ್ ಬಂದು ಟೋಟಲ್ಲಾಗಿ 10 ಕಿಲೋಮೀಟ್ರ್ ಇದೆ ಟೋಟಲ್ಲಾಗಿ. ನಂದಿಯ ಒಂದು ದರ್ಶನ ಮಾಡ್ಕೊಂಬಿಡಿ. ಓಂ ನಮಃ ಶಿವಾಯ ಅಂತ ಹೇಳ್ತಾ ಬೆಟ್ಟ ಹತ್ತೋದಕ್ಕೆ ಒಂದು ಶಕ್ತಿ ಕೊಡಲಿ ಅಂತ ಕೇಳ್ತಾ ಹೋಗೋಣ. ಸೊ ಯಾರೆಲ್ಲ ದಯವಿಟ್ಟು ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಒಂದು ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪರವಾಗಿಲ್ಲ. ನಿಮ್ಮ ಒಂದು ಮೆಚ್ಚುಗೆ ಅಂದರೆ ಏನಿಲ್ಲ, ಲೈಕ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ಸೊ ಈ ಥರ ಇನ್ನಷ್ಟು ವೀಡಿಯೋಗಳು ಮಾಡೋಕ್ಕೆ ನಿಮಗೆ ಮೋಟಿವೇಶನ್ ಸಿಗುತ್ತೆ. ನಾನಲ್ಲಿ ಯಾರು ಪಾಪ ಮಾಡ್ಕೊಂಡಿದ್ದು ಕುಡಿಯೋಕ್ಕೆ ನೀರು ಕುಡಿದೆ, ನೀರು ತಗೊಬೇಕಾಯ್ತು.
ಒಳಕಲ್ಲು ತೀರ್ಥ ವೀರಭದ್ರ ಸ್ವಾಮಿಯವರ ಒಳಕಲ್ಲು ತೀರ್ಥ ಇದೆ ನೋಡಿ. ಇವಾಗ ನಾವು ಒಳಗಡೆ ಹೋಗ್ತೀವಿ ಒಳಕಲ್ಲು ತೀರ್ಥವನ್ನು ನೋಡೋದಕ್ಕೆ. ಹಾಗೆ ನಮಗೂ ಸಿಕ್ಕಿದೆ. ಸೊ ನೀವು ಈ ಒಂದು ದರ್ಶನ ಪಡ್ಕೊಳ್ಳಿ, ಒಳಕಲ್ಲು ತೀರ್ಥದ ದರ್ಶನ. ಸೊ ಇದೇ ನೋಡಿ ಒಳಕಲ್ಲು ತೀರ್ಥ ಆದಮೇಲೆ ಸೊ ಇನ್ನೂ ದೂರ ಇದೆ. ಈ ಒಳಕಲ್ಲು ತೀರ್ಥದ ಏನಂದರೆ ಅದೃಷ್ಟ ಇದ್ದವ್ರಿಗೆ ನೀರು ಸಿಗುತ್ತೆ. ಹಂಗೆ ದೇವರು ಗಂಗಾಮಾತೆ ಇದೊಂದಿಲ್ಲ. ಸೊ ಏನಂದರೆ ನೀರು ಸಿಗೋಕ್ಕೂ ಪುಣ್ಯ ಮಾಡಿರಬೇಕು. ನಾವು ಎಷ್ಟೆಷ್ಟೆಲ್ಲ ಇದು ಮಾಡ್ತಿರ್ತೀವಿ ಆಚೆ ಕಡೆ ಹೋದಾಗ ನೀರನ್ನ. ಸೊ ಇಲ್ಲಿ ಒಂದು ನೀರು ಸಿಕ್ಕಿದ್ರೆ ಕೈ ತುಂಬ ಎಷ್ಟು ಅದೃಷ್ಟ ಅಂತೆ. ಹಾಂ, ನೋಡಿ ಇದು ದ್ವಾರ ಬಾಗಿಲು ದೇವ್ರುಗಳು. ಸೊ ಇಲ್ಲಿ ರಿಸ್ಟ್ರಿಕ್ಷನ್ ಇದೆ, ಓದ್ಕೊಂಬಿಡಿ ದಯವಿಟ್ಟು ಇದನ್ನು ಫಾಲೋ ಮಾಡಿ. ಇವಾಗ ಒಳಕಲ್ಲು ತೀರ್ಥದಲ್ಲಿ ನೀರು ನಮಗೆ ಸಿಗುತ್ತಾ ಇಲ್ಲ ನೋಡೋಕೆ ಹೋಗೋಣ. ಒಳಗಡೆ 500 ಇದ್ದಾರೆ. ಇದೇ ಒಂದು ಒಳಗಡೆ ದೇವಸ್ಥಾನ. ಸೊ ಓಂ ನಮಃ ಶಿವಾಯ. ಒಳಕಲ್ಲು ತೀರ್ಥ ನೋಡಿ ಹಾಗೆ ನೀರು ಎಲ್ಲ ಸಿಕ್ತು, ತಗೊಂಡು ಮೇಲೆ ಹಾಕ್ಕೊಂಡು ಹಾಗೆ ಬಂದ್ವಿ. ಆದರೆ ಇನ್ನೊಂದು ನಿಮಗೆ ತೋರ್ಸೋಕ್ಕಾಗಿಲ್ಲ ಒಳಕಲ್ಲು ನೀರು ಸಿಕ್ಕಿರೋದು. ಯಾಕೆಂದರೆ ಒಬ್ಬನೇ ವೀಡಿಯೋ ಮಾಡ್ತಿರೋದ್ರಿಂದ ಒಬ್ಬನೇ ಹೋಗಿತ್ತು. ಇನ್ನೊಬ್ಬ ಯಾರಾದರೂ ಇದ್ದಿದ್ರೆ ವೀಡಿಯೋ ಮಾಡೋರು ಒಳಕಲ್ಲು ತೀರ್ಥ ನೀರು ಸಿಕ್ಕಿರೋದನ್ನ ನಾನು ತೋರಿಸ್ತಿದ್ದೀನಿ ನಿಮಗೆ. ಖಂಡಿತ ಇದು ವಾಪಸ್ ಹೋಗ್ತಾ ಇದ್ದೀವಿ. ಒಳಗಡೆ ನಾವೇನು ವೀಡಿಯೋ ಮಾಡೋಂಗಿಲ್ಲ, ಆದರೂ ನಿಮಗೋಸ್ಕರ ಕಷ್ಟಪಟ್ಟು ತೋರಿಸಿದ್ದೀನಿ. ಇದು ಆಚೆ ಹೋಗ್ತಾ ಇರೋವಂಥ ಒಂದು ದೃಶ್ಯ. ಆಮೇಲೆ ಇಲ್ಲಿ ನಮಗೆ ಒಂದು ಪೀಸ್ಫುಲ್ ಆದಂಥ ಒಂದು ಒಳ್ಳೆ ನೆಮ್ಮದಿ ಸಿಗುತ್ತೆ ಇದರೊಳಗಡೆ ಹೋಗ್ಬಿಟ್ಟು ಬಂದಾಗ. ನೀರು ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಏನು ಬೇಜಾರಿಲ್ಲ. ಹಾಗೆ ಇಲ್ಲಿ ಪಾತಾಳ ಗಂಗೆಯಲ್ಲಿ ನೀರನ್ನ ಹಾಕ್ಕೊಬೇಕು ತಲೆ ಮೇಲೆ, ಅದೊಂದು ಪದ್ಧತಿ ಇದೆ. ಅಂದರೆ ಅಲ್ಲಿ ಒಳಕಲ್ಲು ತೀರ್ಥದಲ್ಲಿ ನೀರು ಸಿಕ್ಕಿಲ್ಲ ಅಂದರೆ ಇಲ್ಲಿ ಪಾತಾಳ ಗಂಗೆಯಲ್ಲಿ ನೀರು ಹಾಕ್ಕೊಂಡ್ರೆ ಪರವಾಗಿಲ್ಲ, ಏನೂ ಆಗಲ್ಲ. ಅವೆಲ್ಲ ಒಂದು ನಂಬಿಕೆ ಅಂತ ಹೇಳ್ತಾರೆ. ಒಂದು ಅಲ್ಲಿರೋದು ನಂಬಿಕೆನ ಒಂದು ನಾವು ಪಾಲಿಸಿದ್ದೀವಿ. ಸೊ ಇವಾಗ ನಾವು ಹಾಗೆ ಮುಂದೆ ಹೋಗ್ತಾ ಇಲ್ಲೊಂದು ಚಿಕ್ಕದು ದೋಣಿ ಇತ್ತು. ಪಾಪ ಇಲ್ಲಿ ಒಬ್ಬರು ಆಂಟಿಯವ್ರಿಗೆ ಸಹಾಯ ಮಾಡಿದ್ವಿ. ಹಾಗೆ ಮುಂದೆ ಹೋಗ್ತಾ ಒಂದು ಇಲ್ಲಿರೋರೊಬ್ಬರು ಆಂಟಿ ಒಬ್ಬರು ಏನು ಹೇಳಿದ್ರು ಅಂದರೆ ಇಲ್ಲಿ 108 ಒಳಕಲ್ಲು ತೀರ್ಥಗಳಿದೆ ಅಂತೆ. ಅಂದರೆ ಇಲ್ಲಿ ಆಗ ಒಂದು ಋಷಿಮುನಿಗಳು ಹಾಗೆ ಇಲ್ಲಿ ಏನು ಧ್ಯಾನ ಮಾಡ್ತಿದ್ರು, ಇಲ್ಲಿ ಸಿದ್ಧರು ಇವರೆಲ್ಲ ಏನಂತೆ ಅಂದರೆ ಒಳಕಲ್ಲು ತೀರ್ಥಗಳು 108 ಅಂದರೆ ಆ ಥರ ಇದೆ ಅಂತೆ. ನಮಗೆ ಕಣ್ಣಿಗೆ ಕಾಣವು ಒಂದು 20 ಇದೆ ಅಷ್ಟೇ ಇಲ್ಲಿ. ಸೊ ನಮಗೆ ಗೊತ್ತಿಲ್ಲದಿರೋಂಥವು ಒಂದು 108 ಇದೆ ಅಂತೆ ಒಂದು ಒಳಕಲ್ಲು ತೀರ್ಥಗಳು. ಇವಾಗ ನಾವು ಅಲ್ಲಿ ಒಳಕಲ್ಲು ತೀರ್ಥ ಇವಾಗ ಮೇಯ್ನಾಗಿ ಎದುರುಗಡೆ ಕಾಣಿಸೋದು ವೀರಭದ್ರ ಸ್ವಾಮಿಯ ಒಂದು ಒಳಕಲ್ಲು ತೀರ್ಥ. ಸೊ ಇದು ರಂಗಮಂಟಪ ಅಂತ ಕಲಾವಿದರ ಒಂದು ನಾಟ್ಯ ಒಂದು ಶಾಲೆ ಅಂತಲೇ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಒಂದು ಕಾಲದಲ್ಲಿ ಇವೆಲ್ಲ ಒಂದು ಇಲ್ಲೆಲ್ಲ ಏನು ನಾಟ್ಯಗಳನ್ನ ಮಾಡೋರಂತೆ. ಇಲ್ಲಿ ಕುತ್ಕೊಂಡು ರಾಜರು ಅದನ್ನು ಮನೋರಂಜನೆ ಅಲ್ಲಿ ನೋಡ್ತಾಯಿದ್ರು. ಸೊ ಇದೆಲ್ಲ ಒಂದು ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರೋಂಥ ಒಂದು
ಒಂದು ನಾಟ್ಯ ಶಾಲೆ, ನಾಟ್ಯ ರಂಗ, ಒಂದು ರಂಗಭೂಮಿ ಅಂತ ಹೇಳ್ತಾರಲ್ಲ ಇವಾಗ ಅದೋ ಥರ ಇದು. ಇದೆಲ್ಲ ಒಂದು ಒಳ್ಳೆ ಶೈಲಿಯಲ್ಲಿ ನಿರ್ಮಾಣ ಆಗಿದೆ. ಕಂಬಗಳಲ್ಲಿ ಕೂಡ ಒಳ್ಳೊಳ್ಳೆ ಶೈಲಿಯ ಶಿಲೆಗಳನ್ನ ಕೆತ್ತಿದ್ದಾರೆ. ಇದೆಲ್ಲ ಒಂದು ಚೋಳರ ಕಾಲದಲ್ಲೇ ಆಗಿರೋಂಥ ಒಂದು ಶಿಲೆಗಳು, ಒಂದು ಕೆತ್ತಿರೋಂಥ ಒಂದು ಇದು ಶಿಲೆಗಳು ನಿರ್ಮಾಣ ಆಗಿರೋಂಥದ್ದೆಲ್ಲ ಅವ್ರ ಕಾಲದಲ್ಲೇ. ಸೊ ಇವೆಲ್ಲ ತುಂಬ ವಿಭಿನ್ನವಾಗಿ, ತುಂಬ ಅಚ್ಚುಕಟ್ಟಾಗಿ ಒಂದೊಳ್ಳೆ ನೋಡೋಕ್ಕೆ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಸಿಗ್ತಾಯಿದೆ ಅಂದರೆ ನಮಗೆ ಇವನ್ನೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕು ನಾವು. ಇದು ಬಗ್ಗೆ ಒಂದು ಸರ್ಕಾರ ಏನಿದೆ ಒಂದು ಗಮನ ಕೊಡಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿದ್ದೀವೆಲ್ಲ, ನಮ್ಮ ಒಂದು ಮುಂದಿನ ಪೀಳಿಗೆಯನ್ನು ನೋಡಬೇಕು. ನಾವು ಇವಾಗೆ ಹಾಳು ಮಾಡಿಬಿಟ್ರೆ ಒಂದೊಂದಷ್ಟು ಕಡೆ ಇದೆಲ್ಲ ಮುಂದೆ ಹೋಗ್ತಾ ದೇವಸ್ಥಾನ ಮೇಲೆ ಇರೋಂಥ ಒಂದು ಶಿಲೆಗಳೆಲ್ಲ ಹಾಳಾಗಿದೆ. ಸೊ ಅವನ್ನೆಲ್ಲ ಒಂದು ಡೆವಲಪ್ಮೆಂಟ್ ಮಾಡಬೇಕು. ಸೊ ಆಗಿನ ಕಾಲ ರಾಜರು ಯಾರೇ ಆಗಿರ್ಬೋದು, ನಮ್ಮ ಒಂದು ಏನೋ ಒಂದು ಇಲ್ಲಿ ಕೊಡುಗೆ ಕೊಟ್ಟೋಗಿದ್ದಾರೆ, ನಾವು ಅದನ್ನು ಒಂದು ನೆನಪಲ್ಲಿ ಇಟ್ಕೊಂಡು ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕು. ಸೊ ಹಾಗೆ ಹೋಗ್ತಾ ಕೆಳಗಡೆ ತುಂಬ ಟೈಮ್ ಆಗಿತ್ತು. ನಾವು ಒಳಕಲ್ ತೀರ್ಥದವರೆಗೂ ಅಷ್ಟೇ ನಾವು ಹೋಗೋಕ್ಕಾಗಿತ್ತು. ಒಂದು 5:30 ಒಂದು 6 ಗಂಟೆ ಆತ ಬಂದಿತ್ತು. ಸೊ ಟೈಮ್ ಆಯಿತು, ಅಲ್ಲಿಗೆ ಕ್ಲೋಸ್ ಆಗಿತ್ತು. ನೈಟಲ್ಲೆಲ್ಲ ಹೋಗಂಗಿಲ್ಲ. ಇದೆಲ್ಲ ರಿಸ್ಟ್ರಿಕ್ಷನ್ ಇಲ್ಲಿ ನಾವೆಲ್ಲ ಫಾಲೋ ಮಾಡಬೇಕು. ಸೊ ನೋಡಿ ಹೆಂಗಿದೆ ಅದ್ಭುತವಾಗಿ ಎಂಟ್ರೆನ್ಸ್ ದ್ವಾರ ಬಾಗಿಲೇ ಎಷ್ಟು ಚೆನ್ನಾಗಿದೆ ಅಂದರೆ, ದೇವಸ್ಥಾನಗಳು ಅಷ್ಟೇ. ಗಂಗಾಧರೇಶ್ವರ ದೇವಸ್ಥಾನ ಅಂತಂತೂ ಇನ್ನೂ ಚೆನ್ನಾಗಿ ಕಟ್ಟಿದ್ದಾರೆ. ಅದು ಒಳಗಡೆ ಹೋಗಿ ಹೆಂಗೆ ಬರಬೇಕು, ಇಲ್ಲೆಲ್ಲ ಒಂದು ಬೆಳಗ್ಗೆನೇ ಮಾರ್ನಿಂಗು ಅಷ್ಟೊತ್ತಿಗೆ ಹೋಗ್ಬಿಟ್ಟು ರಾತ್ರಿ ಅಂದರೆ ರಾತ್ರಿ ಎಲ್ಲ ಆಗೋಲ್ಲ, ಒಂದು 6 ಗಂಟೆವರೆಗೂ ನಾವು ನೋಡ್ಕೊಂಡು ನಿಧಾನವಾಗಿ ನೋಡಬೇಕು. ಅಷ್ಟಿದೆ ನೋಡಿ. ಇದೆ ಗಂಗಾಧರೇಶ್ವರ ಸ್ವಾಮಿ ಒಂದು ದೇವಸ್ಥಾನ. ನಾವು ಸ್ಟಾರ್ಟಿಂಗ್ ಹತ್ತಬೇಕಾದ್ರೆ ಇವಾಗ ಓಪನ್ ಇತ್ತು. ಒಳಗಡೆ ಎಲ್ಲ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು, ಇದು ಅಷ್ಟೇ ಚೋಳರ ಕಾಲದಲ್ಲಿ ಆಗಿರೋಂಥ ಒಂದು ಅದ್ಭುತವಾದ ದೇವಸ್ಥಾನ. ಸೊ ನಮಗೆ ಈ ಥರ ನೋಡೋಕ್ಕೆ ಸಿಗುತ್ತೆ. ಇಲ್ಲೆಲ್ಲ ಕುತ್ಕೊಳ್ಳೋಕ್ಕೆ ಜಾಗ ಇದೆ. ಇದು ಗಂಗಾಧರೇಶ್ವರ ಸ್ವಾಮಿ, ದರ್ಶನ ಮಾಡ್ಕೊಂಬಿಡಿ. ಸೊ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇಲ್ಲಿ ನೋಡಿ ಇಲ್ಲೆಲ್ಲ ಒಂದು ಕೆಂಪೇಗೌಡರು, ಹುಳಿ ಚಿಕ್ಕಣ್ಣ, ಸೋಮಣ್ಣ ಇವರೆಲ್ಲ ಇಲ್ಲೆಲ್ಲ ಕೊಡುಗೆ ಕೊಟ್ಟಿದ್ದಾರೆ. ಜೋಡಿ ಬಸವಣ್ಣ ಅಂತ ಒಂದು ದೇವ್ರುಗಳಿದೆ, ಗಣೇಶ. ಇಲ್ಲಿ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದು. ಹಾಗೆ ಹೋಗ್ತಾ ತಿರ್ಗಾ ಮತ್ತು ಪಾತಾಳಗಂಗೆ ಓಪನ್ ಇದೆ ಇಲ್ಲ ಅಂತ ನೋಡೋಕ್ಕೆ ಹೋಗಿದ್ವಿ. ಸೊ ಹಂಗೆ ಮುಂದೆ ಹೋಗ್ತಾ ನೋಡಿದ್ವಿ. ಪಾತಾಳಗಂಗೆಗೆ ಹೋಗೋ ದಾರಿನೇ ಇದು. ಮೇಯ್ನಾಗಿ ಪಾತಾಳಗಂಗೆ ಇಷ್ಟೊತ್ತಲ್ಲಿ ಓಪನ್ ಇರಲ್ಲ 6 ಗಂಟೆ ಮೇಲೆ. ಸೊ ನಮ್ಗೆ ಆಲ್ರೆಡಿ ಲೇಟ್ ಆಗಿತ್ತು, ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು. ಆದರೂ ನಿಮಗೆ ತೋರಿಸ್ಬೇಕು ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನೋಡಿ ಹೇಗಿದೆ ಅಂತ. ಒಂದೊಳ್ಳೆ ಅಂದರೆ ಈ ಸುತ್ತಮುತ್ತ ಮನೋಹರವಾಗಿ ಒಂದು ಇರೋಂಥ ಒಂದು ದೇವಸ್ಥಾನ, ಒಂದು ಕೋಟೆಗಳು, ಒಂದು ನಂದಿ ವಿಗ್ರಹಗಳು, ದೇವಸ್ಥಾನಗಳು ಎಷ್ಟು ಚೆನ್ನಾಗಿದೆ ಅಂದರೆ, ಈ ಒಂದು ಪರಿಸರ ಪ್ರಕೃತಿಯಲ್ಲಿ ನಾವು ಇದನ್ನೆಲ್ಲ ಕಾಪಾಡ್ಕೊಂಡು ಹೋಗಬೇಕು. ಸೊ ನೋಡಿ, ಶಿವಗಂಗೆ ಅಂದ್ರೇ ಒಂದು ಅದ್ಭುತವಾದ ಜಾಗ, ತಾಣ. ಹಾಗೆ ಒಂದು ಸೈಡೇ 4.5 ಕಿಲೋಮೀಟ್ರ್ ಇದೆ, 2 ಸೈಡ್ ಬಂದು 9 ಕಿಲೋಮೀಟ್ರ್ ಆಗುತ್ತೆ. ಹತ್ತತ್ರ 10 ಕಿಲೋಮೀಟರ್ಸು ಇದೆ. ಸೊ ಅದಕ್ಕೆ ತುಂಬ ಲೇಟ್ ಆಗುತ್ತೆ. ಒಂದು ಸೈಡೇ 3 ಗಂಟೆ ಬೇಕಾಗುತ್ತೆ, ಆ ಕಡೆ 3 ಗಂಟೆ ಬೇಕಾಗುತ್ತೆ. ಟೋಟಲ್ 6 ಗಂಟೆ. ಅದಕ್ಕೆ ಬೆಳಗ್ಗೆ ಬೇಗನೆ ಬಂದು ಬೇಗನೆ ಹೋಗ್ಬೋದು. ಪಾತಾಳಗಂಗೆ, ಆಮೇಲೆ ಒಳಕಲ್ ತೀರ್ಥ ಇವೆಲ್ಲ ನೋಡ್ಬೋದು. ನೋಡಿ, ಇದೆ ಪಾತಾಳಗಂಗೆ, ಎಷ್ಟು ಚೆನ್ನಾಗಿದೆ ನೋಡಿ. ನಮಗಂತೂ ಫಸ್ಟ್ ಟೈಮ್ ಬಂದಿರೋದಕ್ಕೆ ಸಖತ್ ಖುಷಿ ಆಯಿತು. ಇನ್ನೊಂದು ಸಲ ಬರಬೇಕು, ಯಾಕೆಂದರೆ ಒಂದು ಅರ್ಧ ಬೆಟ್ಟ ಅಷ್ಟೇ ತಾನೇ ನಾವು ಹೋಗಿರೋದು. ಇನ್ನೊಂದು ಸಲ ಬಂದು ಪೂರ್ತಿಯಾಗಿ ಬೇಗನೆ ಬಂದು ಎಲ್ಲ ನೋಡಬೇಕಂತ ಒಂದು ಆಸೆ ಇದೆ. ನೋಡಿ, ಇಲ್ಲಿ ಪಾತಾಳಗಂಗೆ ನೋಡಿ ಎಷ್ಟು ಚೆನ್ನಾಗಿದೆ. ಪಾತಾಳದಲ್ಲಿ ಇರೋವಂಥ ಒಂದು ಇದು ನೀರು ಇಲ್ಲಿ ಡೇಂಜರು. ಒಂದು ಎಷ್ಟೊತ್ತಂದ್ರೆ ಅಷ್ಟೊತ್ತಿಗೆ ಓಪನ್ ಮಾಡಲ್ಲ, ಅದಕ್ಕಂತ ರಿಸ್ಟ್ರಿಕ್ಷನ್ ಇದೆ, ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನಾವು ಮತ್ತೆ ವಾಪಸ್ಸು ರಿಟರ್ನು ಹೋಗ್ತಾ ಇಲ್ಲೊಂದಷ್ಟು ಲಿಂಗಗಳನ್ನೆಲ್ಲ ಇಟ್ಟಿದ್ರು, ಅವ್ರನ್ನ ದರ್ಶನ ಮಾಡಿಕೊಂಡು, ಲಿಂಗಗಳದ್ದು ದರ್ಶನ ಮಾಡಿಕೊಂಡು ಸೊ ನಾವು ರಿಟರ್ನು ಹೋಗ್ತಾ ಇದ್ದೀನಿ. ಸೊ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.
ಸೊ ಎಲ್ಲ ನನ್ನ ವೀಕ್ಷಕರಿಗೆ ಶಿವಗಂಗೆಯ ಒಂದು ಬೆಟ್ಟದ ಒಂದು ವಿಶೇಷ ಮಾಹಿತಿ, ಹಾಗೆ ಒಂದು ಶಿವಗಂಗೆ ಬೆಟ್ಟದ ಏನೇನು ನಾನು ತೋರಿಸ್ಕೊಂಡು ಕೊಟ್ಟಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ಒಂದು ವ್ಯೂ ತೋರಿಸ್ಬಿಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.